ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ ನಾಪತ್ತೆಯಾಗಿ ಇವತ್ತಿಗೆ 28 ದಿನಗಳು. ಈ ಕುರಿತ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಪ್ರಜ್ವಲ್ ನಾಪತ್ತೆಯಾಗಿ ಇವತ್ತಿಗೆ 28 ದಿನಗಳು. ಎಚ್ಡಿಕೆ ಕರೆಗೂ ಬರಲಿಲ್ಲ ಪ್ರಜ್ವಲ್ ರೇವಣ್ಣ. ಪತ್ರದ ಮೂಲಕವೇ ಕೊನೆ ಎಚ್ಚರಿಕೆ ಕೊಟ್ಟ ಎಚ್ಡಿಡಿ. ತಾಳ್ಮೆ ಪರೀಕ್ಷೆ ಮಾಡದೆ ವಾಪಸ್ ಆಗುವಂತೆ ಎಚ್ಡಿಡಿ ಸೂಚನೆ. ನನ್ನ ಮೇಲೆ ಗೌರವ ಇದ್ರೆ ಕೂಡಲೇ ಹಿಂತಿರುಗು. ಪ್ರಜ್ವಲ್ ವಿರುದ್ಧ ದೇವೇಗೌಡರು ಭಾವನಾತ್ಮಕವಾದ ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ನೇರವಾಗಿ ದೇವೇಗೌಡರೇ ಈಗ ಅಖಾಡಕ್ಕೆ ಪ್ರವೇಶ ಕೊಟ್ಟಿರುವಂತದ್ದು. ಪತ್ರದ ಮೂಲಕ ಆಘಾತ ಟೀಕೆ ಹೊರಹಾಕಿದ ದೊಡ್ಡಗೌಡರು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಜ್ವಲ್ ಈ ಒಂದು ದೊಡ್ಡ ಹಗರಣದ ಪ್ರಮುಖ ಆರೋಪಿಯಾಗಿದ್ದಾರೆ. ಈಗ ಅವರು ನಾಪತ್ತೆಯಾಗಿ ಅಂದ್ರೆ ವಿದೇಶವನ್ನ ಸೇರಿ ಇವತ್ತಿಗೆ 28 ದಿನಗಳು ಕಳೆದಿವೆ. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಪ್ರೆಸ್ ಮೀಟ್ ನಲ್ಲಿ ಮನವಿ ಮಾಡಿಕೊಂಡಿದ್ರು, ಪ್ರಜ್ವಲ್ ನೀನು ಎಲ್ಲಿದ್ರು ಬಾ ದೇಶಕ್ಕೆ, ತನಿಖೆಯನ್ನ ಧೈರ್ಯವಾಗಿ ಎದುರಿಸು, ತಪ್ಪು ಮಾಡಿದ್ರೆ ಶಿಕ್ಷೆಯನ್ನು ಅನುಭವಿಸು, ತಪ್ಪು ಮಾಡಲಿಲ್ಲ ಅಂದ್ರೆ ಕಾನೂನಾತ್ಮಕವಾದ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ, ದಯಮಾಡಿ ಬಾ ಅಂತೇಳಿ ಪ್ರಜ್ವಲ್ಗೆ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿಕೊಂಡಿದ್ರು. ಆದ್ರೆ ಈ ಮನವಿಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ಈಗ ಸ್ವತಃ ದೇವೇಗೌಡರೇ ತಮ್ಮ ಮೊಮ್ಮಗನಿಗೆ ಪತ್ರ ಬರೆದಿದ್ದಾರೆ. ನನ್ನ ಮೇಲೆ ನಿನಗೆ ಗೌರವ ಇದ್ರೆ ದಯಮಾಡಿ ಬಾರಪ್ಪ, ತನಿಖೆಯನ್ನು ಎದುರಿಸು, ಇದರಿಂದ ನಮ್ಮ ಕುಟುಂಬಕ್ಕೆ ವೈಯಕ್ತಿಕವಾಗಿ ನನಗೆ ತುಂಬಾ ಆಘಾತ ಆಗಿದೆ, ಘಾಸಿ ಆಗಿದೆ ಅಂತ ಹೇಳಿ ಪತ್ರದ ಮೂಲಕ ಭಾವನಾತ್ಮಕವಾಗಿ ತಮ್ಮ ಮೊಮ್ಮಗನಿಗೆ ಈ ಒಂದು ಪ್ರಕರಣದ ತನಿಖೆಯನ್ನು ಎದುರಿಸುವಂತೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ಎಸ್ಐಟಿಗೂ ದೊಡ್ಡ ತಲೆನೋವಾಗಿದೆ. ಮತ್ತೆ ಜೆಡಿಎಸ್ ಪಕ್ಷಕ್ಕೂ ಮತ್ತು ದೊಡ್ಡಗೌಡರ ಕುಟುಂಬಕ್ಕೂ ತುಂಬಾ ಮುಜುಗರ ಆಗಿದೆ. ಯಾಕೆಂದ್ರೆ ಈಗ ಪ್ರಕರಣ ದಿನ ದಿನಕ್ಕೂ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅದು ಈ ರೀತಿ ಸ್ವರೂಪ ಪಡೆದುಕೊಳ್ತಾ ಇದ್ರೆ ಅದು ಪಕ್ಷಕ್ಕೂ ಕೂಡ ಒಂದು ರೀತಿ ಹಾನಿ ಆಗುವಂಥದ್ದು, ಮತ್ತೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು ಅಂದ್ರೆ ಈ ಹಗರಣದ ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸಹಕರಿಸಬೇಕಾಗತ್ತೆ. ತನಿಖೆಯ ಹಂತದಲ್ಲಿ ತಪ್ಪು ಮಾಡಿದ್ದಾರೋ ತಪ್ಪು ಮಾಡಿಲ್ವೋ, ಇದರಲ್ಲಿ ಯಾರ್ದಾದ್ರೂ ರಾಜಕೀಯ ಷಡ್ಯಂತ್ರ ಇದೆಯಾ ಅಥವಾ ಇಲ್ವಾ, ಎಲ್ಲವೂ ಕೂಡ ಬೇರೆ ಬೇರೆ ಆಯಾಮದಲ್ಲಿ ಗೊತ್ತಾಗುವಂಥದ್ದು. ಆದ್ರೆ ಈ ಆರೋಪಿಯೇ ಒಂದು ಪ್ರಕರಣದ ತನಿಖೆಗೆ ಸಹಕರಿಸಲಿಲ್ಲ ಅಂತಂದ್ರೆ ಅದು ಈ ಒಂದು ಆರೋಪಿಯ ಕುಟುಂಬಕ್ಕೆ, ಪಕ್ಷಕ್ಕೆ ಒಂದು ರೀತಿ ಮುಜುಗರ ಆಗುವಂಥದ್ದು. ಜೊತೆಗೆ ಏನು ಮೈತ್ರಿ ಮಾಡ್ಕೊಂಡಿದೆ ಜೆಡಿಎಸ್ ಮತ್ತು ಬಿಜೆಪಿಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಒಂದು ಕಪ್ಪು ಚುಕ್ಕಿ ಆಗ್ತಾ ಇದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಬರುವುದನ್ನೇ ಎಸ್ಐಟಿ ಕೂಡ ಕಾಯ್ತಾ ಇದೆ. ಏನು ದೇವೇಗೌಡರ ಕುಟುಂಬವೂ ಕೂಡ ಪತ್ರಗಳನ್ನ ಮನವಿ ಮಾಡುವ ಮೂಲಕ ಬಾರಪ್ಪ ಅಂತ ಕೇಳ್ತಾ ಇದ್ದಾರೆ. ಇದ್ಯಾವುದಕ್ಕೂ ಪ್ರಜ್ವಲ್ ರೇವಣ್ಣ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ, ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಈಗ ಕೊನೆಯ ಹಂತದ ಅಸ್ತ್ರವಾಗಿ ಮುಖ್ಯಮಂತ್ರಿಗಳು ಪ್ರಧಾನಿ ಅವರಿಗೆ ಪತ್ರ ಬರೆದಿದ್ದಾರೆ. ದಯಮಾಡಿ ಅವರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಒಂದು ವೇಳೆ ಪಾಸ್ಪೋರ್ಟ್ ರದ್ದಾಯಿತು ಅಂದ್ರೆ ವಿದೇಶದಲ್ಲಿ ಅವರು ಹೆಚ್ಚು ದಿನ ಉಳಿಯೋದಕ್ಕೆ ಸಾಧ್ಯ ಆಗಲ್ಲ. ಆಗ ಅವರನ್ನ ಕರೆತರುವುದು ಎಸ್ಐಟಿಗೆ ಸುಲಭ ಆಗತ್ತೆ. ನೋಡ್ಬೇಕು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಡೆಸ್ಕ್ ಲೈವ್ ಇಂದ ನಮ್ಮೊಂದಿಗೆ ಜಾಯಿನ್ ಆಗ್ತಾರೆ ಅಶ್ವಥ್ ಅವರು. ಅಶ್ವಥ್, ಈಗ
ನೋಡಿ, ಈಗ ಎಲ್ರು ಕೂಡ ಏನು ಪ್ರಜ್ವಲ್ ರೇವಣ್ಣ ಬರುವುದನ್ನೇ ಕಾಯ್ತಾ ಇದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣಗೆ ಬರೋಂಗ್ ಕಾಣ್ತಾ ಇಲ್ಲ. ಈಗ ಒಂದು SITಗೂ ಕೂಡ ಅವ್ರನ್ನ ಕರೆತರೋದಕ್ಕೆ ಕಾನೂನಾತ್ಮಕವಾದ ತೊಡಕುಗಳಿವೆ. ಈಗ ಕೇಂದ್ರ ಸರ್ಕಾರದ ಮುಂದಿರುವಂತಹದ್ದು. ಈಗ 2ನೇ ಬಾರಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಈಗ ಕೇಂದ್ರ ಏನ್ ಮಾಡುವ ಸಾಧ್ಯತೆಗಳಿವೆ ಅನ್ನುವಂಥದ್ದು. ಖಂಡಿತ ಸುರೇಶ್, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆಯೋ ಆ ಒಂದು ಪ್ರಕರಣ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಕೂಡ ಒಂದಷ್ಟು ತಲೆನೋವಾಗಿರುವಂತಹದ್ದು. ಯಾಕೆಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧನ ಮಾಡಲೇಬೇಕು ಅಂತೇಳಿ ಈಗಾಗಲೇ SIT ಅನ್ನ ರಚನೆ ಮಾಡಿರುವಂತದ್ದು. SIT ಅಧಿಕಾರಿಗಳು ಈಗ ತೀವ್ರವಾಗಿ ತನಿಖೆಯನ್ನು ಕೂಡ ಮಾಡ್ತಾರಂಥದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಬಳಿ ಇರುವಂತಹ ಏನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಾ ಆ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತೇಳಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ 2 ಬಾರಿ ಪತ್ರವನ್ನು ಕೂಡ ಬರೆದಿರುವಂತದ್ದು. ಆದ್ರೆ ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಇನ್ನೂ ಕೂಡ ಇಲ್ಲಿವರೆಗೂ ಕೂಡ ರದ್ದು ಮಾಡಿಲ್ಲ. ಅದು ಯಾಕೆ ರದ್ದು ಮಾಡಿಲ್ಲ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಈಗ ತುಂಬಾ ರಾಜಕೀಯ ವಲಯಗಳಲ್ಲಿ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗಿರುವಂತಹ ಒಂದು ಪ್ರಕರಣ. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿರುವಂತಂದ್ರೆ ಸ್ವತಃ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಪ್ರಜ್ವಲ್ ರೇವಣ್ಣ ಇಲ್ಲೇ ಇದ್ರೂ ಕೂಡ ರಾಜ್ಯಕ್ಕೆ ಬರಬೇಕು ಮತ್ತೆ SIT ಅಧಿಕಾರಿಗಳ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಸ್ವತಃ ದೇವೇಗೌಡರು ಕೂಡ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ದೇವೇಗೌಡರವರ ಪತ್ರವನ್ನು ನೋಡ್ತಾ ಇದ್ರೆ ಸಾಕಷ್ಟು ಚರ್ಚೆಗೆ ಕೂಡ ಗ್ರಾಸವಾಗ್ತಿರುವಂಥದ್ದು. ಯಾಕೆಂತಂದ್ರೆ ಒಂದು ಕಡೆ ದೇವೇಗೌಡರು ತಮ್ಮ ಮೊಮ್ಮಗನನ್ನ ಬರಲೇಬೇಕು ಮತ್ತೆ SIT ಅಧಿಕಾರಿಗಳ ಮುಂದೆ ನೀನು ಶರಣಾಗಲೇಬೇಕು ಅಂತೇಳಿ ಪತ್ರವನ್ನ ಬರೆದ್ರೆ, ಇಲ್ಲಿ ಮತ್ತೊಂದು ಕಡೆ CM ಸಿದ್ದರಾಮಯ್ಯ ದೇವೇಗೌಡರವರ ಮೇಲೆ ವಾಗ್ದಾಳಿಯನ್ನ ಕೂಡ ಮಾಡ್ತಿರೋದು. ಅಂದ್ರೆ ಎಲ್ಲ ಒಂದ್ ಕಡೆ ದೇವೇಗೌಡರು ಮತ್ತೆ ಅವರ ಕುಟುಂಬ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಿದೇಶಕ್ಕೆ ಕಳಿಸಿಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡ್ತಿರೋದು. ಸೊ ಹಾಗಾಗಿ ರಾಜಕೀಯ ವಲಯಗಳಲ್ಲಿ ಈ ಒಂದು ವಿಚಾರ ಬಹಳ ಚರ್ಚೆಗೆ ಕೂಡ ಗ್ರಾಸವಾಗ್ತಿರುವಂಥದ್ದು. ಮತ್ತೆ ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ SIT ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಬಂಧನ ಏನಿದೆಯೋ ಅವರ ಒಂದು ಬಂಧನ ಸಾಕಷ್ಟು ತಲೆನೋವಾಗಿ ಪರಿಣಮಿಸುವಂಥದ್ದು. ಯಾಕೆಂತಂದ್ರೆ ಅವರು ಇಲ್ಲಿವರೆಗೂ ಕೂಡ ಅಬ್ಸ್ಕಂಡ್ ಆಗಿ ಸುಮಾರು 28 ದಿನ ಕಳೆದಿದೆ. ಸೊ 28 ದಿನ ಏನು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ ಅನ್ನೋದು ಮಾತ್ರ ಗೊತ್ತು. ಆದ್ರೆ ವಿದೇಶದಲ್ಲಿ ಯಾವ ದೇಶದಲ್ಲಿ, ಜರ್ಮನಿಲಿ ಇದ್ದಾರಾ ಅಥವಾ ಬೇರೆ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ SIT ಅಧಿಕಾರಿಗಳು ಕೂಡ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಕೇವಲ ಜರ್ಮನಿಯಲ್ಲಿ ಮಾತ್ರ ಇದ್ದಾರೆ, ಇವತ್ತು ಬರ್ತಾರೆ ನಾಳೆ ಬರ್ತಾರೆ, ಈ ರೀತಿಯಾದಂತಹ ಒಂದು ವಿಚಾರ ಅಥವಾ ಈ ರೀತಿಯಾದಂತಹ ಒಂದು ವಿಷಯಗಳು ಮಾತ್ರ ಒಂದು ಚರ್ಚೆಗೆ ಗ್ರಾಸವಾಗ್ತಿದೆ ವಿನಃ ಅದನ್ನ ಹೊರತುಪಡಿಸಿ ಪ್ರಜ್ವಲ್ ರೇವಣ್ಣ ಇಂತಹ ದೇಶದಲ್ಲಿದ್ದಾರೆ, ಅವರ ಪಾಸ್ಪೋರ್ಟ್ ಅನ್ನ ಕೇಂದ್ರ ಸರ್ಕಾರ ರದ್ದು ಮಾಡಬೇಕು, ಸೊ ಆ ವಿಚಾರಗಳ ಬಗ್ಗೆ ಯಾರೂ ಕೂಡ ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರನ್ನ ಸೇಫ್ ಮಾಡುವಂತಹ ಒಂದು ಕೆಲಸವನ್ನ ಏನಾದ್ರೂ ಮಾಡ್ತಾ ಇದೆಯಾ ಅನ್ನೋದು ಕೂಡ ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿ ಪ್ರಕರಣವನ್ನ ತುಂಬಾ ಅಶ್ವಥ್ ನೋಡಿ, ಇದೊಂದು ಅತ್ಯಂತ ಮತ್ತು ಬಹುದೊಡ್ಡ ಹಗರಣ ಆಗಿರೋದ್ರಿಂದ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಹೆಚ್ಚಿರುತ್ತೆ. ಇಲ್ಲಿ ಪಕ್ಷದ ಹಿತಾಸಕ್ತಿ ಮತ್ತು ಮೈತ್ರಿಯ ಹಿತಾಸಕ್ತಿಗಿಂತ ಸಾಮಾಜಿಕ ಹಿತಾಸಕ್ತಿ ಬಹಳ ಮುಖ್ಯ ಆಗತ್ತೆ. ಈಗ ಒಂದು ಕೆಲವು ಏನು ಸಂದರ್ಶನಗಳಲ್ಲಿ ಪ್ರಧಾನಿಗಳು ಮತ್ತೆ ಇವರು ಅಮಿತ್ ಶಾ ಕೂಡ ಈ ಒಂದು ಹಗರಣದಲ್ಲಿ ಭಾಗಿಯಾಗಿರುವ ಏನಾದ್ರು ತಪ್ಪಿತಸ್ಥರಾದ ಶಿಕ್ಷೆಯನ್ನು ಅನುಭವಿಸಬೇಕು ಅಂತೇಳಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂತ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರುವಂತದ್ದು. ಖಂಡಿತ ಯಾಕೆಂತಂದ್ರೆ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಒಬ್ಬ ಪಾಪ್ಯುಲಾರಿಟಿ ಇರುವಂತಹ ಒಬ್ಬ ವ್ಯಕ್ತಿ, ಜೊತೆಗೆ ಮಾಜಿ ಸಂಸದ ಜೊತೆಗೆ ಮಾಜಿ ಪ್ರಧಾನಿಯವರ ಮೊಮ್ಮಗ ಕೂಡ, ಏನು ದೇವೇಗೌಡರವರ ಮೊಮ್ಮಗ ಕೂಡ, ಅಂದ್ರೆ ತುಂಬಾ ಹೈ ಪ್ರೊಫೈಲ್ ಇರುವಂತಹ ಒಬ್ಬ ವ್ಯಕ್ತಿ. ಸೊ ಇಂತಹ ವ್ಯಕ್ತಿಯನ್ನ SIT ಅಧಿಕಾರಿಗಳು ಬಂಧನ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಏನು ಇದರ ಅರ್ಥ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಸಾಕಷ್ಟು ಅನುಮಾನಕ್ಕೆ ಕೂಡ ಎಡೆ ಮಾಡಿಕೊಟ್ಟಿರುವಂತಹ ಒಂದು ವಿಚಾರ. ಯಾಕೆಂತಂದ್ರೆ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣ ಅವರನ್ನ ಸೇಫ್ ಮಾಡ್ತಾ ಇದೆಯಾ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಒಬ್ಬ ಆರೋಪಿಯನ್ನ ಬಂಧನ ಮಾಡೋದಕ್ಕೆ 28 ದಿನಗಳ ಕಾಲಾವಕಾಶ ಬೇಕಾ? ಯಾಕೆಂತಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಅದೇ ರೀತಿಯಾದಂತಹ ಒಂದು ತಪ್ಪುಗಳನ್ನ ಮಾಡಿದ್ರೆ ಇಮಿಡಿಯೇಟ್ಲಿ ಆತನನ್ನ ಅರೆಸ್ಟ್ ಮಾಡ್ತಾರೆ. ಆತನನ್ನ ಅರೆಸ್ಟ್ ಮಾಡಿ ಏನೆಲ್ಲ ಪ್ರೊಸೀಜರ್ಗಳನ್ನ ಮಾಡಬೇಕು ಅದೆಲ್ಲವನ್ನೂ ಕೂಡ ತನಿಖಾ ತಂಡ ಮಾಡುತ್ತೆ. ಆದ್ರೆ ಇಲ್ಲಿ ಒಬ್ಬ ಮಾಜಿ ಸಂಸದ ಜೊತೆಗೆ ಸಾಕಷ್ಟು ಪ್ರಭಾವಿ ಇರುವಂತಹ ವ್ಯಕ್ತಿ, ಇಂತಹ ವ್ಯಕ್ತಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ಕೂಡ ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಈ ವಿಚಾರದ ಬಗ್ಗೆ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ
ಕೇಂದ್ರ ಸರ್ಕಾರ ಇಮಿಡಿಯೇಟ್ಲಿ ಈಗಾಗಲೇ ಅಮಿತ್ ಶಾ ಆಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಆಗಿರ್ಬೋದು, ಅವರೆಲ್ಲರೂ ಕೂಡ ಈಗ ನೋಡಿ, ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಬಹಳ ಚರ್ಚೆ ಆಗ್ತಿರುವಂತದ್ದು. ಈಗ ನಮಗ್ ಗೊತ್ತಿರುವ ಹಾಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಈಗ, ಯಾಕೆಂದ್ರೆ ಅವರು ಸಂಸದರಾಗಿರ್ತಾರೆ, ಆ ಒಂದು ಉದ್ದೇಶಕ್ಕೋಸ್ಕರ ಕೊಟ್ಟಿರ್ತಾರೆ, ಮತ್ತೆ ಅದನ್ನ ಅವರು ಬಳಕೆ ಮಾಡ್ಕೊಂಡು ಹೋಗ್ತಿರುವಂತದ್ದು. ಈ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಏನೆಲ್ಲ ಕಾನೂನು ಪ್ರಕ್ರಿಯೆಗಳು ಆಗುತ್ತವೆ ಅನ್ನುವಂಥದ್ದು, ಮತ್ತೆ ಇದರ ಸೌಲಭ್ಯಗಳೇನು, ಮತ್ತೆ ಇದನ್ನ ರದ್ದು ಮಾಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಅವಕಾಶ ಇಲ್ವಾ, ಒಂದು ವೇಳೆ ಇದ್ರೆ ಯಾವ ರೀತಿ ಮಾಡಬೇಕು, ಕೇಂದ್ರ ಸರ್ಕಾರ ಮಾಡದೇ ಆದ್ರೆ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅನ್ನುವಂಥದ್ದು. ಸುರೇಶ್, ಇಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಇರುವಂತಹ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯೋ ಆ ಒಂದು ಪಾಸ್ಪೋರ್ಟ್ ನಾರ್ಮಲ್ ಪಾಸ್ಪೋರ್ಟ್ ಅಲ್ಲ. ಯಾಕೆಂತಂದ್ರೆ ಅದಕ್ಕೆ ಆದಂತಹ ಒಂದು ಘನತೆ, ಗೌರವ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಇಲ್ಲಿ ಏನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಹೊಂದಿರುವಂತಹ ವ್ಯಕ್ತಿ, ಆತ ಸುಮಾರು 198 ದೇಶಗಳಲ್ಲಿ ಆತ ಸಂಚಾರ ಮಾಡಬಹುದು. ಮತ್ತೆ ಆತನಿಗೆ ಯಾವುದೇ ರೀತಿಯಂತಹ ಒಂದು ವೀಸಾ ಅವಶ್ಯಕತೆ ಇಲ್ಲ. ಅದೊಂದು ಪಾಸ್ಪೋರ್ಟ್ ಅನ್ನ ತೋರಿಸಿದ್ರೆ ಸಾಕು, ಆತ ಯಾವ ದೇಶಕ್ಕೆ ಬೇಕಾದ್ರೂ ಕೂಡ ಹೋಗ್ಬೋದು. ಮತ್ತೆ ಆತನ ಒಂದು ಟ್ರಾನ್ಸಾಕ್ಷನ್ ಇದೆಯೋ, ಹಣದ ಟ್ರಾನ್ಸಾಕ್ಷನ್ ಇದೆಯೋ, ಆ ಹಣದ ಮೂಲದ ಬಗ್ಗೆಯೂ ಕೂಡ ಅಂದ್ರೆ ಎಲ್ಲ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಇಂತಿಷ್ಟು ಹಣವನ್ನ ಕೂಡ ಆ ಒಂದು ಪಾಸ್ಪೋರ್ಟ್ ಮೂಲಕ ಕಟ್ಟಲೇಬೇಕಾಗುತ್ತೆ. ಸೊ ಅಲ್ಲಿ ಹಣದ ಟ್ರಾನ್ಸಾಕ್ಷನ್ ಆದಂತಹ ಸಂದರ್ಭದಲ್ಲಿ ಆರೋಪಿ ಈಸಿಯಾಗಿ ಟ್ರಾಪ್ ಆಗುವಂತ ಒಂದು ಸಾಧ್ಯತೆ ಇದೆ. ಸೊ ಆದ್ರೆ ಅದೆಲ್ಲವನ್ನೂ ಕೂಡ ಅಂದ್ರೆ ಟೆಕ್ನಿಕಲ್ ಆಗಿ ಇಲ್ಲಿ ಒಂದಷ್ಟು ಕೆಲಸವನ್ನ ಮಾಡಬೇಕಾಗುತ್ತೆ. ಜೊತೆಗೆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತಂದ್ರೆ SIT ಅಧಿಕಾರಿಗಳು ಮೊದಲು ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ. ಕೋರ್ಟ್ ಮೊರೆ ಹೋಗಿ ಕೋರ್ಟ್ ಅಲ್ಲಿ ಅರ್ಜಿ ಹಾಕ್ಬೇಕು. ಅಂದ್ರೆ ಈ ತರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಪ್ರಜ್ವಲ್ ರೇವಣ್ಣ ಅವರು ಹೊಂದಿದ್ದಾರೆ, ಸೊ ಆ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ನೀವು ಅವಕಾಶವನ್ನು ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಅದಾದ ನಂತರ ಅರ್ಜಿ ಹಾಕಿದ ನಂತರ ಅಲ್ಲಿ ವಕೀಲರು ಅಥವಾ ಏನು ಜಡ್ಜ್ ಅಂತ ಹೇಳಿದ್ದಾರೆ ಅವರು ಅದನ್ನ ಒಂದು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ SIT ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಡ್ತಾರೆ. ಅಂದ್ರೆ ನೀವು ಈ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದು ಅಂತೇಳಿ ಕೋರ್ಟ್ ಮೂಲಕ, ಅಂದ್ರೆ ಕೋರ್ಟ್ ಡೈರೆಕ್ಷನ್ ಮೂಲಕ ಮಾತ್ರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡೋದಕ್ಕೆ ಸಾಧ್ಯ ವಿನಃ ಅದರ್ವೈಸ್ ಬೇರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ರದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈಗ SIT ಅಧಿಕಾರಿಗಳು ಕೋರ್ಟ್ ಮೊರೆ ಹೋಗಿರುವಂತಹದ್ದು ನಿಜ. ಆದ್ರೆ ಇಷ್ಟು ದಿನಗಳ ಕಾಲ ಬೇಕಾ ಅನ್ನೋದು ಕೂಡ ಇರುವಂತಹ ಪ್ರಶ್ನೆ. ಯಾಕಂದ್ರೆ 28 ದಿನ ಆಗಿದೆ ಈ ಕೇಸ್ ಇರೋದು, 28 ದಿನ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ. ಸೊ ಅಂದ್ರೆ ಎಲ್ಲ ಒಂದ್ ಕಡೆ ಇದು ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡುವಂತಹ ಪ್ರಕರಣ, ತುಂಬಾ ಗಂಭೀರವಾದಂತಹ ಪ್ರಕರಣ. ಇಂತಹ ಪ್ರಕರಣದಲ್ಲಿ ಒಬ್ಬ ಆರೋಪಿ ಸುಮಾರು 28 ದಿನಗಳ ಕಾಲ ಅಬ್ಸ್ಕಾಂಡಿಂಗ್ ಆಗಿದೆ ಅಂತಂದ್ರೆ ಅದು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಸೊ ಹಾಗಾಗಿ ಇಲ್ಲಿ ಕೋರ್ಟ್ ಆಗಿರ್ಬೋದು ಅಥವಾ SIT ತಂಡ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಕೇವಲ ಪತ್ರವನ್ನ ಬರೆದ್ರೆ ಸಾಲಲ್ಲ, ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳನ್ನು ಕೂಡ ರಾಜ್ಯ ಸರ್ಕಾರ ಒದಗಿಸುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಜೊತೆ ಕೇಂದ್ರ ಸರ್ಕಾರ ಕೂಡ ಆರೋಪಿಯನ್ನ ಅರೆಸ್ಟ್ ಮಾಡೋದಕ್ಕೆ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಡ್ಬೇಕು SIT ತಂಡಕ್ಕೆ, ಆ ಎಲ್ಲ ಅನುಕೂಲಗಳನ್ನ ಕೇಂದ್ರ ಸರ್ಕಾರ ಮಾಡ್ಕೊಡ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಎಷ್ಟಿದೆಯೋ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಷ್ಟೇ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಕರಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಸ್ವರೂಪವನ್ನ ಪಡೆಯುತ್ತೆ ಅನ್ನೋದು ಕೂಡ ಕಾದೋಡಬೇಕಾಗುತ್ತೆ. ಸುರೇಶ್, ಓಕೆ, ಧನ್ಯವಾದ ಅಶ್ವಥ್ ನಿಮ್ಮೆಲ್ಲ ಮಾಹಿತಿಗೆ. ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ದೊಡ್ಡ ತಲೆನೋವಾಗಿರುವಂಥದ್ದು SIT ಏನೀಗ ಅವ್ರದ್ದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಬೇಕಾಗಿದೆ. ಆದರೆ ಕೇಂದ್ರ ಮಾಡ್ತಾ ಇಲ್ಲ, ರಾಜ್ಯ ಬಿಡ್ತಾ ಇಲ್ಲ. ಒಟ್ಟಿನಲ್ಲಿ ಈ ರಾಜ್ಯಕ್ಕೆ ಪ್ರಜ್ವಲ್ ಬರ್ತಾರ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ. ಕಾದು ನೋಡಬೇಕು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ದೊಡ್ಡ ತಲೆನೋವಾಗಿರುವಂತಹದ್ದು. ಅದಕ್ಕೆ ತುಂಬಾ ಕಾನೂನು ಪ್ರಕ್ರಿಯೆಗಳಿವೆ. SIT ಎಲ್ಲ ಆಯಾಮಗಳಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದೆ, ಹೇಗಾದರೂ ಮಾಡಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ರಾಜ್ಯಕ್ಕೆ ಕರೆತರಬೇಕು ಅಂತ. ಆದರೆ ಕೆಲವು ಕಾನೂನಾತ್ಮಕ ತೊಡಕುಗಳಿವೆ. ಇನ್ನೊಂದು ಕಡೆ ಕುಟುಂಬಸ್ಥರು, ದೇವೇಗೌಡರ ಕುಟುಂಬ ಪತ್ರ ಬರೆದು ಭಾವನಾತ್ಮಕವಾಗಿ ಪ್ರಯತ್ನ ಪಡ್ತಾ ಇದೆ. ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಬಂದ್ರೆ ಒಂದ್ ಸ್ವಲ್ಪ ಈ ಮುಜುಗರದಿಂದ ತಪ್ಪಿಸ್ಕೊಳ್ಬಹುದು ಅನ್ನೋ ಉದ್ದೇಶಕ್ಕೋಸ್ಕರ. ಯಾಕೆಂದ್ರೆ ತನಿಖೆ ನಡೀತಾ ಇದೆ, ಕೇಳಿದವರಿಗೆ ಹೇಳ್ಬೋದು ತನಿಖೆ ನಡೀತಾ ಇದೆ, ಆಮೇಲೆ ನೋಡೋಣ ಯಾರು ತಪ್ಪಿತಸ್ಥರು, ಇದರ ಸತ್ಯಾಸತ್ಯತೆಗಳೇನು ಅಂತೇಳಿ ಹೇಳ್ಬೋದು. ಆದ್ರೆ ಈಗ ಪ್ರಜ್ವಲ್ ರೇವಣ್ಣನೇ ತನಿಖೆಗೆ ಸಹಕರಿಸ್ತಿಲ್ಲ ಅಂದ್ರೆ ಅನೇಕ ಪ್ರಶ್ನೆಗಳು ಸೃಷ್ಟಿಯಾಗುವಂಥದ್ದು, ಅನೇಕ ಅಪಪ್ರಚಾರಗಳು ಉಂಟಾಗುವಂಥದ್ದು, ಈಗ ರೆಕ್ಕೆ ಪುಕ್ಕಗಳು ಹುಟ್ಟಿಕೊಳ್ಳುತ್ತವೆ. ಹಾಗಾಗಿ ಇದು ಒಂದು ರೀತಿ ಪ್ರಕರಣ ಹಳ್ಳ ಹಿಡಿಯತ್ತಾ, ಯಾಕಂದರೆ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಾ,
ನಿಜಕ್ಕೂ ಕಾದ್ ನೋಡಬೇಕಾಗಿದೆ ಮತ್ತೆ ಕುತೂಹಲವನ್ನು ಮೂಡಿಸ್ತಾ ಇದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್, ಜಗದೀಶ್ ಪಾರ್ಟ್ನರ್ಸ್ ಮೇಲೆ ಎಫ್ಐಆರ್ ದಾಖಲು. ಈ ಕುರಿತ ಒಂದು ಬ್ರೇಕ್ ನ್ಯೂಸ್ ನೋಡೋಣ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್, ಜಗದೀಶ್ ಪಾರ್ಟ್ನರ್ಸ್ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ಸುರೇಶ್ ಒಂಬಣ್ಣ ಸುಧೀಂದ್ರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸೌಂದರ್ಯ ಜಗದೀಶ್ ಮನೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಡೆತ್ ನೋಟ್ನಲ್ಲಿ ಆ ಮೂವರ ಹೆಸರು ಇತ್ತು ಅನ್ನುವಂಥದ್ದು. ಡೆತ್ ನೋಟ್ ಅನ್ನ ಆಧರಿಸಿ ಪತ್ನಿ ಶಶಿರೇಖಾ ದೂರು ಕೊಟ್ಟಿದ್ದಾರೆ. ಪತ್ನಿ ಶಶಿರೇಖಾ ಮಹಾಲಕ್ಷ್ಮಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂತದ್ದು. ಸದ್ಯ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ ಬಹಳಷ್ಟು ಸುದ್ದಿ ಮಾಡಿತ್ತು. ಕೆಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಯಾವ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಏನಾದರೂ ಲಾಸ್ ಆದ್ರ, ಉದ್ಯಮದಲ್ಲಿ ಯಾರಾದರೂ ಒತ್ತಡ ಹಾಕಿದ್ರ, ಎಲ್ಲ ಕೂಡ ಪ್ರಶ್ನೆಗಳು ಉಂಟು ಮಾಡಿದ್ರು. ಇದೀಗ ಅವರ ಡೆತ್ ನೋಟ್ ಸಿಕ್ಕಿದೆ. ಸೊ ಅವ್ರು ಯಾರು ಪಾರ್ಟ್ನರ್ಸ್ ಇದಾರಲ್ಲ, ಆ ಪಾರ್ಟ್ನರ್ಸ್ ಆದ ಸುರೇಶ್ ಒಂಬಣ್ಣ ಸುಧೀಂದ್ರ ಮೇಲೆ ಈಗ ಆ ಡೆತ್ ನೋಟ್ ಅನ್ನ ಆಧರಿಸಿ ದೂರು ದಾಖಲಾಗಿದೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅವರ ಮನೆಯಲ್ಲಿ ಅವರ ಪತ್ನಿಗೆ ಈಗ ಸೌಂದರ್ಯ ಜಗದೀಶ್ ಬರೆದಿರುವಂತ ಡೆತ್ ನೋಟ್ ಸಿಕ್ಕಿರುವಂತದ್ದು. ಆ ಡೆತ್ ನೋಟ್ ಅಲ್ಲಿ ಅವರ ಏನು ಉದ್ಯಮ ಮಾಡ್ತಾ ಇದ್ರು, ಬಿಸ್ನೆಸ್ ಮಾಡ್ತಾ ಇದ್ರು, ಅವರ ಪಾರ್ಟ್ನರ್ಸ್ಗಳಾಗಿದ್ದ ಸುರೇಶ್ ಒಂಬಣ್ಣ ಮತ್ತು ಸುಧೀಂದ್ರ ಮೇಲೆ ಈಗ ಆ ಒಂದು ಡೆತ್ ನೋಟ್ ಅನ್ನು ಆಧರಿಸಿ ಅವರ ಪತ್ನಿ ಈಗ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಪತ್ನಿ ಶಶಿರೇಖಾ ಮಹಾಲಕ್ಷ್ಮಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ತನಿಖೆಯನ್ನು ಮುಂದುವರಿಸುವಂತೆ ದೂರು ಕೊಟ್ಟಿರುವಂತಹದ್ದು. ಈಗಾಗಲೇ ಸದ್ಯ ಮಹಾಲಕ್ಷ್ಮಿ ಲೇಔಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆ ಮುಂದುವರೆದಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಅಶ್ವವೇಗ ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.